ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಜಿತ್ ತನ್ನ ಭೂಮಿಗೆನೆ ಗುಂಡು ಹಾರಿಸ್ಬಿಟ್ರೆ ಏನಾಯ್ತು ಏನು ಕಥೆ? ಇಲ್ಲಿ ದೇವ್ಯಾನಿ ಮಗದೊಮ್ಮೆ ತಮ್ಮ ದಾಳಿಯನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದು ಆಪರೇಷನ್ಗೆ ಅಂತ ಹೋಗಿರ್ತಾರೆ. ಆ ಒಂದು ಆಪರೇಷನ್ನಲ್ಲಿ ಮಕ್ಕಳನ್ನು ಕಾಪಾಡ್ತಕ್ಕಂಥ ಒಂದು ಸಮಯದಲ್ಲಿ ಇಲ್ಲಿ ಭೂಮಿಯನ್ನು ರೌಡಿ ಇಟ್ಕೋತಾರೆ. ಹಾಗಾದ ಮಾತ್ರಕ್ಕೆ ಇಲ್ಲಿ ಅಜಿತ್ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಭೂಮಿ ಕಾಲಿಗೆ ಪೆಟ್ಟನ್ನು ಮಾಡೋದ್ರ ಮುಖಾಂತರ ರೌಡಿಯನ್ನ ಲಾಕ್ ಮಾಡ್ತಾರೆ. ತದನಂತರ ಇಲ್ಲಿ ಭೂಮಿಗೆ ಆದಂಥ ಆಘಾತದಿಂದ ನಿಜಕ್ಕೂ ದೊಡ್ಡ ಆಘಾತವೇ ಉಂಟಾಗ್ಬಿಡುತ್ತೆ. ಇಲ್ಲಿ ಅಜಿತ್ಗೆ ಜೋರಾಗಿ ಚೀರ್ಕೊಂಡ್ಬಿಡ್ತಾರೆ. ತಕ್ಷಣ ಭೂಮಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಮನೆಯವ್ರಿಗೆ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಅದರಲ್ಲೂ ಭಾಗ್ಯಮ್ಮ ಅಂತೂ ತುಂಬಾ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ತನ್ನ ಭೂಮಿಗೆ ಏನಾಯ್ತು ಏನು ಅಂತ ಹೇಳಿ. ಆಗ ಅಜ್ಜಿ ಮತ್ತೆ ಸಂಗೀತ ಅವರು ಸಮಾಧಾನ ಮಾಡ್ತಿದ್ದಾರೆ. ಏನೂ ಆಗೋದಿಲ್ಲ, ನಮ್ಮ ಅಜಿತ ಇದ್ದಾನೆ, ಹಾಸ್ಪಿಟಲ್ಗೆ ಸೇರಿಸ್ತಾರೆ, ಎಲ್ಲ ಆರಾಮಾಗ್ತಾರೆ ಅಂತ ಹೇಳಿ. ಆದರೆ ಇಲ್ಲಿ ನಾನು ಹೋಗಬೇಕು, ನನ್ನ ಮಗಳನ್ನ ನೋಡಬೇಕು ಅಂತ ಹೇಳಿ ಭಾಗ್ಯಮ್ಮ ಹಂಬಲಿಸ್ತಿದ್ದಾರೆ. ಆದರೆ ಇಲ್ಲಿ ಇಲ್ಲ, ಆ ರೀತಿ ಹೋಗೋದಕ್ಕಾಗೋದಿಲ್ಲ. ಆ ರೀತಿ ಹೋಗುವಾಗಿದ್ದರೆ ನಾವಿರ್ತಿದ್ವಾ, ನಾವು ಕೂಡ ಹೋಗ್ತಿದ್ವಲ್ವಾ? ಖಂಡಿತ ಅಜಿತ ಇದ್ದಾನೆ, ಎಲ್ಲವನ್ನ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಆ ರೀತಿ ಏನೂ ಕೂಡ ಗಾಬರಿ ಆಗಬೇಡಿ, ಒಳ್ಳೇದಾಗತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ. ಬಟ್ ಭಾಗ್ಯಮ್ಮಂಗೆ ಸಮಾಧಾನ ಆಗ್ತಿಲ್ಲ. ತನ್ನ ಮಗಳಿಗೇನಾಯಿತು, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ಯೇನೋ ಅನ್ನೋ ಒಂದು ಗಾಬರಿತನ ಅವರಲ್ಲಿ ಕಾಡ್ತಿದ್ದ. ಅದೇ ರೀತಿಯಾಗಿ ಈ ಕಡೆ ಶಾರದಮ್ಮಂಗೂ ಕೂಡ ನಿಜಕ್ಕೂ ತುಂಬಾ ತುಂಬಾನೇ ಸಂಕಟ ಆಗ್ತದ. ಹೆತ್ತ ತಾಯಿ ಶಾರದಮ್ಮ, ಆದರೆ ಹೆತ್ತ ತಾಯಿ ನಾನೇ ಅನ್ನೋದು ಅವರ ಕರಳಿಗೆ ಗೊತ್ತಾಗ್ತದೆ. ಬಟ್ ಯಾರ ಮುಂದೆ ಕೂಡ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಶಾರದಮ್ಮ ಅವರು ಭೂಮಿ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ. ಭೂಮಿಗೆ ರೀತಿ ಆಗೋಯ್ತು ಅನ್ನೋದನ್ನ ಅವರಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವಿಯಾನಿ ಮತ್ತೆ ಅಂಜನಾ ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ. ಆ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಅಜ್ಜಿ ಪೂಜೆ ಮಾಡೋಕೆ ಹೋದ್ರೆ ಇಲ್ಲಿ ಶ್ರವಣ್ ಅವರು ಭೂಮಿಯನ್ನ ನೋಡೋದಕ್ಕೆ ಅಂತ ಹೋಗ್ತಾರೆ. ಮನೆಯವರು ಹೋಗ್ಬೇಕು ಅನ್ಕೊಂಡಾಗ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಫ್ಯಾಮಿಲಿ ಇದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಅವರು ಕೂಡ ಹೋಗಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ತಮ್ಮ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ತಮ್ಮ ಆಲೋಚನೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ದೇವ್ಯಾನಿ ಮತ್ತೆ ಅಂಜನಾ ಇಬ್ರು ಕೂಡ ಸೇರ್ಕೊಂಡು ಒಂದು ಮಸ್ತ್ ಪ್ಲಾನ್ ಮಾಡ್ತಾರೆ. ಆದ್ರೆ ಒಂದು ಪ್ಲಾನ್ಗೆ ಮಗಳು ಬೇಡ ಅಂತ ಹೇಳಿ ಅಪೋಸ್ ಮಾಡಿದಾಗ ಆ ರೀತಿ ಏನೂ ಆಗೋದಿಲ್ಲ. ಖಂಡಿತ ನಾವು ಕರೆಕ್ಟಾಗಿ ಅನ್ಕೊಂಡು ಮಾಡಿದ್ರೆ, ಪರ್ಫೆಕ್ಟ್ ಆಗಿ ಪ್ಲಾನ್ ಎಕ್ಸಿಕ್ಯೂಟ್ ಆಯಿತು ಅಂದರೆ ಸಾಕು, ಖಂಡಿತ ನಮ್ಮ ಪ್ಲಾನ್ ಸಕ್ಸಸ್ ಆಗತ್ತೆ ಅಂತ ದೇವ್ಯಾನಿ ಹೇಳ್ತಾರೆ. ಸರಿ ಆಯ್ತಮ್ಮ ಅಂತ ಹೇಳಿದ್ದೆ. ಇಲ್ಲಿ ಅಂಜನಾ ಮತ್ತೆ ದೇವ್ಯಾನಿ ಇಬ್ರು ಕೂಡ ಶಾರದಮ್ಮ ಅವರ ರೂಮಿಗೆ ಹೋಗ್ತಾರೆ. ಹೋಗ್ತಿದ್ದಾಗೆ ಅಲ್ಲಿ ಶಾರದಮ್ಮ ಭೂಮಿ ಅಂತ ಅಳ್ತಿರೋದನ್ನ ನೋಡ್ದಂತ ಅಂಜನಾಗೆ ಏನಮ್ಮ ಇದು, ಅವ್ರಿಗೇನೂ ಗೊತ್ತಿಲ್ಲ, ಆದ್ರೂ ಭೂಮಿ ಅಂತ ನೆನ್ಸ್ಕೊಂಡು ಅಳ್ತಿದಾರಲ್ಲ ಅಂತ ಹೇಳಿ ದೇವ್ಯಾನಿಯನ್ನ ಕೇಳಿದಾಗ ಇನ್ನೇನು ಕಣ್ಣ ಅರಿಯತ್ತೆ ಅಂತ ಹೇಳ್ತಾರಲ್ವಾ, ಹಾಗಾಗಿ ಅವಳಿಗೆ ಗೊತ್ತದೆ. ಹಾಗಾಗಿ ಸಂಕಟ ಪಡ್ತದಾಳ ಅವಳು. ಬಿಡು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಅವಳನ್ನು ಕರೆಕ್ಟಾಗಿ ನಮ್ಮ ಕಡೆಯವ್ರ ಕೈಗೆ ತಲುಪಿಸ್ಬೇಕು ನಾವು ಅಂತ ಹೇಳಿ ದೇವ್ಯಾನಿ ಹೇಳ್ತಾರೆ. ನಂತರ ತಮ್ಮ ಕಡೆ ರೌಡಿಗಳಿಗೆ ಕಾಲ್ ಮಾಡ್ತಾರೆ. ನೋಡಿ, ನೀವು ನಮ್ಮ ಮನೆ ಮುಂದೆ ಗೇಟ್ ಹತ್ರ ರೆಡಿಯಾಗಿ ನಾನು ಕರ್ಕೊಂಡು ಬಂದುಬಿಡ್ತೀನಿ, ಆ ನಂತರ ಅವಳ ಕಥೆಯನ್ನು ಮುಗಿಸ್ಬಿಡಿ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಮ್ಮ ಬಳಿಗೆ ಕಳಿಸಿ, ಖಂಡಿತ ನಾವು ಅವ್ರ ಕಥೆಯನ್ನು ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಾರದಾ ಅವ್ರನ್ನ ಕರ್ಕೊಂಡು ಹೋಗೋದು ಹೇಗೆ ಅಂತ ಪ್ಲಾನ್ ಮಾಡಿದಂಥ ದೇವ್ಯಾನಿ ಚಿಕ್ಕ ಮಗು ಅಮ್ಮ ಅಂತ ಹೇಳಿ ಕರೆತಿರ್ತಕ್ಕಂಥ ಒಂದು ಸೌಂಡನ್ನು ಮೊಬೈಲಲ್ಲಿ ಪ್ಲೇ ಮಾಡೋದ್ರ ಮುಖಾಂತರ ಇಲ್ಲಿ ಶಾರದಮ್ಮನ ಕಿವಿಗೆ ಬೀಳು ಹಾಗೆ ಮಾಡ್ತಾರೆ. ಆ ಕಡೆ ಭಾಗ್ಯಮ್ಮ ದೇವರ ಬಳಿಗೆ ಹೋಗಿದ್ದೆ. ದೇವ್ರೆ, ನನ್ನ ಮಗಳಿಗೆ ಏನೂ ಆಗದೆ ಇರೋ ಹಾಗೆ ಕಾಪಾಡಪ್ಪ, ನನ್ನ ಮಗಳಿಗೆ ಒಳ್ಳೇದಾಗುವ ಹಾಗೆ ಮಾಡಪ್ಪ, ನನ್ನ ಮಗಳು ಆ ಒಂದು ಪರಿಸ್ಥಿತಿಯಿಂದ ಹೊರಬರೋ ಹಾಗೆ ಮಾಡುತ್ತಂದ ಅಂತ ಹೇಳಿ ದೇವರ ಬಳಿ ಕೇಳ್ಕೊತಿರ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಶಾರದಮ್ಮನ ಕಿವಿಗೆ ಅಮ್ಮ ಅಂತಕ್ಕಂಥ ಸದ್ದು ಬೀಳ್ತಿದ್ದಾಗೆ ಸದ್ದನ್ನ ಕೇಳ್ತಾ ದೇವ್ಯಾನಿ ಹಿಂದೆನೇ ಹೋಗ್ತಿದ್ದಾರೆ. ಬಟ್ ದೇವ್ಯಾನಿ ಇದನ್ನು ಪ್ಲೇ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ಒಂದು ಸೌಂಡ್ ಮಾತ್ರ ಇಲ್ಲಿ ಶಾರದಮ್ಮ ಅವ್ರಿಗೆ ಕೇಳಿಸ್ತದೆ. ಅದೇ ರೀತಿಯಾಗಿ ಇಲ್ಲಿ ಅಂಜನಾ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಕೂಡ ಹಾಲ್ಬೇಕು ಅಂತ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ನಂತರ ಇಲ್ಲಿ ಆ ಒಂದು ಅಮ್ಮ ಅಂತಕ್ಕಂಥ ಸೌಂಡ್ ಭಾಗ್ಯಮ್ಮನ ಕಿವಿಗೂ ಕೂಡ ಕೇಳಿಸುತ್ತೆ. ಏನಿದು, ನನ್ನ ಮಗಳು ಅಮ್ಮ ಅಂತ ಕರೀತಿರೋ ಹಾಗಿದೆಯಲ್ಲ ಅಂತ ಹೇಳಿ ಅವರು ಓಡ್ ಬರ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ದೇವ್ಯಾನಿ ಶಾರದಮ್ಮ ಅವ್ರನ್ನ ಗೇಟ್ ತನಕ ಕರ್ಕೊಂಡು
ಕರ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಈ ಕಡೆ ಭಾಗ್ಯಮ್ಮ ಹೊರ ಬರ್ತಿದ್ದಾಗೆ ಮನೆಯವರೆಲ್ಲ ಎಲ್ಲಿಗೆ ಹೋಗ್ತಿದ್ರೆ ನೀವು ಅಂತ ನನ್ನ ಭೂಮಿ ಅಮ್ಮ ಅಂತ ಕರೆದಾಗ ಆಯಿತು ಅಂತ ಹೇಳ್ತಾರೆ. ನೀವು ಯಾವಾಗಲೂ ಅವಳ ಬಗ್ಗೆನೇ ಕನ್ವರ್ಸ್ತಾ ಇದ್ದೀರಾ ಅಲ್ವಾ, ಅದೇ ಕಾರಣದಿಂದ ನಿಮಗೆ ಅವಳೇ ಕರೆದಾಗೆ ಅನ್ನಿಸ್ತದೆ, ದಯವಿಟ್ಟು ಒಳಗಡೆ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಶಾರದಮ್ಮ ಹೊರಗಡೆ ಹೋಗಿದ್ದಾರೆ ಅಂತ. ಅಷ್ಟರಲ್ಲಿ ಫೈನಲಿ ಶಾರದಮ್ಮ ಇನ್ನೇನೋ ಆ ರೌಡಿಗಳ ಕಪಮುಷ್ಟಿಗೆ ಹೋಗಬೇಕು. ಬಟ್ ಅಷ್ಟರಲ್ಲಿ ಇಲ್ಲಿ ಹಿಂದೆಯಿಂದ ಅಜಿತ್ ಕಾರ್ ಬರ್ತಿರುತ್ತೆ. ಅದನ್ನು ನೋಡ್ದಂಥ ರೌಡಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಅಜಿತ್ ಬರ್ತಿದ್ದಾಗೆ ಶಾರದಮ್ಮ ಹೊರಗಡೆ ಬರ್ತಾರೆ. ಏನಿದು ಅತ್ತೆ, ನೀವು ಯಾಕೆ ಇಲ್ಲಿ ತನಕ ಬರೋಕ್ಕೆ ಹೋದ್ರಿ ಅಂತ ಕೇಳ್ತಿದ್ದಾಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ. ಎಲ್ಲಿ ಹೋಗಿದ್ದೆ ನೀನು ಅಂತ ಹೇಳಿ ಅವರನ್ನು ಕೇಳ್ತಿದ್ದಾರೆ. ಅದು ಹಾಲು ತರಕ್ಕೆ ಹೋಗಿದ್ದೆ, ಅಂಜನಾ ಮೇಡಮ್ ಹೇಳಿದ್ರು ಅಂದಾಗ ಇಲ್ಲಿ ಅಜಿತ್ ಶಾರದಮ್ಮನ ಕರ್ಕೊಂಡು ಒಳಗಡೆ ಬಂದಿದ್ದೆ. ಏನಿದು ಅಂಜನಾ, ಮನೆಯಲ್ಲಿ ಯಾರೂ ಇರಲಿಲ್ವಾ, ಹಾಲು ತರುವುದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅವ್ರಿಗೆ ಯಾಕೆ ಹೇಳಿದೆ ಅಂದಾಗ ನಂಗೆ ತುಂಬ ತಲೆ ನೋಯ್ತಾ ಇತ್ತು, ಯಾರೂ ಇರ್ಲಿಲ್ವಲ್ಲ ಹಾಗಾಗಿ ಹೇಳಿದೆ ಅಂದಾಗ ಪವಿತ್ರಕ್ಕ ಇದ್ರಲ್ವಾ, ಅವ್ರ ಹತ್ರ ಹೇಳ್ಬೋದಿತ್ತಲ್ವಾ, ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೋಬಹುದಿತ್ತು, ಅಷ್ಟು ಏನು ಬೇಕಿತ್ತು ಹಾಲು ಅಂತ ತಲೆನೋವಿದ್ರು. ಈಗ ಶಾರದತ್ತೆ ಗೇಟ್ ತನಕ ಬಂದಿದ್ರು, ಅವ್ರೇನಾದ್ರೂ ಗೇಟ್ ಹತ್ರ ಬಂದು ತಪ್ಪಿಸ್ಕೊಂಡಿದ್ರೆ ಏನು ಮಾಡಬೇಕಾಗಿತ್ತು? ಶ್ರವಣ ಮಾವ ಇಷ್ಟು ವರ್ಷಗಳ ಕಾಲ ಶಾರದತ್ತೆಗೋಸ್ಕರ ಎಷ್ಟು ಹುಡುಕಿದ್ದಾರೆ, ಎಷ್ಟು ಹಂಬಲಿಸಿದ್ದಾರೆ, ಎಷ್ಟು ಸಂಕಟ ಪಟ್ಟಿದ್ದಾರೆ, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ. ಒಂದು ಕ್ಷಣ ಇವ್ರೇನಾದ್ರೂ ಮತ್ತೆ ಕಣ್ಮರಿ ಆಗದಿದ್ರೆ ಏನು ಮಾಡಬೇಕಾಗಿತ್ತು? ಖಂಡಿತ ನಮಗೆ ಮತ್ತೆ ಶಾರದತ್ತೆ ಸಿಗೋದು ಕಷ್ಟ ಆಗ್ತಿತ್ತು ಅಂತ ಹೇಳಿ ಮನೆಯವ್ರು ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರೆ. ಮನೆಯವ್ರು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ನಂತರ ಅಯ್ಯೋ ಶಾರದಾ ಯಾಕೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ದೇವಿಯಾನೇ ಹೇಳಿದಾಗ ಪಾಪ ಅವಳು ಗೊತ್ತಾಗಿದ್ದಿದ್ರೆ ಅವಳು ಯಾಕೆ ಹೋಗ್ತಾ ಇದ್ಲು ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭೂಮಿ ಹೇಗಿದ್ದಾಳೆ, ಭೂಮಿಯನ್ನ ನೋಡಬೇಕು ಅನಿಸ್ತದೆ ಅಂತ ಮನೆಯವರೆಲ್ಲ ಹೇಳಿದಾಗ ಈಗ ಭೂಮಿ ಆರಾಮಾಗಿದ್ದಾರೆ, ಕಾಲಿಗೆ ಪೆಟ್ಟಾಗಿದೆ, ಬ್ಯಾಂಡೇಜ್ ಹಾಕಿದ್ದಾರೆ. ನಚಿಯ ಹಾಗೆ ಶ್ರವಣ್ ಇಬ್ರು ಕೂಡ ಆನ್ ದ ವೇ ಭೂಮಿಯನ್ನ ಮನೆ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹತ್ತ ಕಡೆ ಅಷ್ಟರಲ್ಲಿ ಶ್ರವಣ್ ಮತ್ತೆ ನಚಿ ಇಬ್ರು ಕೂಡ ಭೂಮಿಯನ್ನ ಮನೆ ಕರೆ ತರ್ತಿದ್ದಾಗ ಇಡೀ ಮನೆಯವರು ಓಡಿ ಹೋಗ್ತಾರೆ. ಈ ಕಡೆ ಅಜ್ಜಿತ್ ಎತ್ಕೊಂಡು ಬಂದು ಮನೆ ಒಳಗಡೆ ಕೂರಿಸ್ತಾರೆ. ನಂತರ ಎಲ್ಲರೂ ಕೂಡ ಹೇಗಿದೆಯಾ ಭೂಮಿ, ಆರಾಮಾಗಿದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ತಿದ್ದಾರೆ. ಈ ಕಡೆ ಶಾರದಮ್ಮ, ಆ ಕಡೆ ಭಾಗ್ಯಮ್ಮ ನಿಜಕ್ಕೂ ಸಂಕಟ ಪಡ್ತಿದ್ದಾರೆ. ನಂತರ ಇಲ್ಲಿ ಭೂಮಿ ನಾನು ಆರಾಮಾಗೇ ಇದ್ದೀನಿ, ನೀವೇನೂ ಸಂಕಟ ಪಡಬೇಡಿ ಅಂತ ಹೇಳ್ತಿದ್ದಾಗೇನೆ ನನ್ನ ಸೊಸೆಗೆ ಯಾರು ಗುಂಡು ಹಾರಿಸಿದ್ನೋ ಅವನಿಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳಿ ಸಂಗೀತ ಅವರು ಹಿಡಿ ಶಾಪ ಹಾಕಬೇಕಾದ್ರೆ ಅಯ್ಯೋ ಅತ್ತೆ ದಯವಿಟ್ಟು ಸುಮ್ಮನಿರಿ ಅತ್ತೆ, ನೀವು ಆ ರೀತಿ ಶಾಪ ಹಾಕಬಾರ್ದು ಅಂದಾಗ ಯಾಕೆ ಹಾಕಬಾರ್ದು, ನಿನ್ಗೆ ಹಾಗೆಲ್ಲ ಮಾಡಿದಾನೆ ಹಾಕಲೇಬೇಕು ನಾನು ಅಂದಾಗ ಅದನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ ಅತ್ತೆ ನಿಮ್ಮ ಮಗನೇ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಂತರ ಪೊಲೀಸ್ ಕೆಲಸದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ ಅಂತ ಕೂಡ ಅರ್ಥ ಮಾಡಿಸ್ತಾರೆ. ನಂತರ ಇಲ್ಲಿ ಯಾವ ಮಗುವನ್ನು ಕಾಪಾಡೋದಕ್ಕೆ ಅಂತ ಹೋಗಿದ್ರು ಅಜಿತ್ ಮತ್ತು ಭೂಮಿ, ಅದೇ ಮಗು ಮತ್ತು ಅವರ ತಂದೆ ಮನೆಗೆ ಬರ್ತಾರೆ. ಸರ್, ನನ್ನ ಮಗುವಿನ ಪ್ರಾಣ ಕಾಪಾಡೋಕ್ಕೋಸ್ಕರ ನೀವು ನಿಮ್ಮ ಹೆಂಡತಿಗೆ ಗುಂಡು ಹಾರಿಸಿದ್ರಿ ಅಂತ ವಿಷಯ ಗೊತ್ತಾಯಿತು ಸರ್. ನಿಮ್ಮಂಥ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಬನ್ನಿ ಗಂಡ ಹೆಂಡತಿ ಇದ್ರೂ ಕೂಡ ಜೊತೆಯಾಗಿ ಕೂತ್ಕೊಳ್ಳಿ, ನಾವು ಪ್ರೀತಿಯಿಂದ ನಿಮಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಮತ್ತು ಭೂಮಿಗೆ ಇಬ್ರಿಗೂ ಕೂಡ ಆ ಮಗುವಿನ ತಂದೆ ಸನ್ಮಾನವನ್ನು ಮಾಡಿ ನಿಮಗೆ ಮಕ್ಕಳಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ದಾರೆ. ಈ ಕಡೆ ಅಜಿತ್ ಭೂಮಿ ಇಬ್ಬರು ಕೂಡ ಮುಖ ನೋಡ್ಕೊತಿದ್ದಾರೆ. ಫೈನಲಿ ದೇವ್ಯಾನಿ ಪ್ಲಾನ್ ಫ್ಲಾಪ್ ಆಗಿದೆ. ಆದರೆ ಅಂಜು ಮೇಲೆ ಅಜಿತ್ಗೆ ಅನುಮಾನ ಶುರುವಾಗಿದೆ. ಹಾಗಾದರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.